ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಈಗ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ಈರುಳ್ಳಿ ತಗೊಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಾಲು ಬೇಕಾಗ್ತದೆ. ಮತ್ತು ಮೊಟ್ಟೆ ಬೇಕು. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿಕೊಂಡಂತಹ ಹಸಿಮೆಣಸು, ಹಾಲು ಹಾಕ್ಕೊಳ್ಬೇಕು. ಈಗ ನಂತರ ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕಿ, ಇಲ್ಲಿ ನಾನು 2 ಮೊಟ್ಟೆಯನ್ನು ತಗೊಂಡಿದ್ದೇನೆ. ನೀವು ಎಷ್ಟು ಬ್ರೆಡ್ ಮಾಡ್ತೀರಿ ಅದರ ಮೇಲೆ ಹೊಂದ್ಕೊಂಡಿರ್ತದೆ. ಇಲ್ಲಿ ನಾನು ಒಂದು 4 ರಿಂದ 5 ಪೀಸ್ ಬ್ರೆಡ್ ತಗೊಂಡಿದ್ದೇನೆ. ಅದಕ್ಕೆ 2 ಮೊಟ್ಟೆ ಹಾಕ್ತಾಯಿದ್ದೇನೆ. ಬೇಕಾದರೆ ಇನ್ನೊಂದು ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಕರಿಮೆಣಸಿನ ಪುಡಿ, ಕೆಂಪು ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಳ್ಳೆಯದು ಅಂತ ಕರಿಮೆಣಸನ್ನು ಹಾಕ್ತಾಯಿದ್ದೇನೆ. ಈಗೆಲ್ಲವನ್ನು ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೀವು ಆಮ್ಲೆಟ್ಗೆ ಯಾವ ಥರ ಬೀಟ್ ಮಾಡ್ಕೊಳ್ತೀರಿ ನೋಡಿ, ಅದೇ ಥರ ಬೀಟ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೀವು ನೋಡ್ಕೊಳ್ಬೇಕು. ಇದು ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಟೀ ಟೈಮ್ಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ದೊಡ್ಡವರು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ಈಗ ಬೀಟ್ ಮಾಡ್ಕೊಂಡಾಗಿದೆ. ಕಾವಲಿಟ್ಟಿದೆ ನೋಡಿ, ಅದಕ್ಕೆ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಒಂದು ತುಂಡು ಬೆಣ್ಣೆಯನ್ನು ಹಾಕಿ, ಬೆಣ್ಣೆ ಕರಗಿದೆ. ಈಗ ನಾವು ಕಾವಲಿ ಮೇಲೆ ಬ್ರೆಡ್ ಸ್ಲೈಸಸನ್ನು ಇಟ್ಕೊಳ್ಬೇಕು. ನೀವು ಇದನ್ನು ಟ್ರೈ ಮಾಡಿ. ಅಡುಗೆ ಗೊತ್ತಿಲ್ಲದವರು ಕೂಡ ಇದನ್ನು ಮಾಡ್ಕೊಳ್ಬೋದು, ಅಷ್ಟು ಸುಲಭವಾಗಿದೆ. ಇಲ್ಲಿ ನಾನು 2 ತುಂಡು ಬ್ರೆಡ್ ಪೀಸಸನ್ನು ಇಟ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಕಾದು ಬರುವಾಗ ಅದರ ಮೇಲ್ಗಡೆ ನೀವು ಬೀಟ್ ಮಾಡಿ ಇಟ್ಕೊಂಡಿದ್ದೀರಿ ನೋಡಿ ಎಗ್, ಅದನ್ನು ಹಾಕ್ಕೋಬೇಕು. ಸೌಟಲ್ಲಿ ಹಾಕಿ ಚೆನ್ನಾಗಿ ಆಗ್ತದೆ. ಎಲ್ಲ ಕಡೆ ಹರಡುವ ರೀತಿಯಲ್ಲಿ ಹಾಕ್ಕೊಳ್ಳಿ. ಮೊಟ್ಟೆ ಹೆಲ್ತಿಗೂ ಒಳ್ಳೆಯದು, ಹಾಗೆ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗ್ತದೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಒಂದು ಕಡೆ ಈಗ ಬೇಯ್ತಾ ಇದೆ, ಅದನ್ನು ಮಗುಚಿ ಇನ್ನೊಂದು ಕಡೆ ಹಾಕ್ಕೊಳ್ಳಿ. 2 ಸೈಡಲ್ಲಿ ಕೂಡ ನೀವು ಮೊಟ್ಟೆಯ ಮಿಶ್ರಣ ಹಾಕ್ಕೊಳ್ಬೇಕು, ಆಗ ಮಾತ್ರ ಟೇಸ್ಟ್ ಆಗೋದು. ಈಗ ಇನ್ನೊಂದು ಕಡೆ ಕೂಡ ಹಾಗೆ ಎಲ್ಲ ಕಡೆ ಬರುವ ರೀತಿಯಲ್ಲಿ ಮೊಟ್ಟೆಯ ಮಿಶ್ರಣವನ್ನು ಹಾಕ್ಕೊಳ್ಳಿ. ಸಾಧಾರಣವಾಗಿ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರ್ತದೆ. ಅದು ಅಂದರೆ ಎಗ್ ಬೀಟ್ ಮಾಡಿ ಅದರಲ್ಲೇ ಬ್ರೆಡ್ಡನ್ನು ಮುಳುಗಿಸಿ ನೀವು ಕಾವಲಲ್ಲಿಟ್ಟು ಫ್ರೈ ಮಾಡ್ತಾರೆ. ಇದು ಒಂದು ಡಿಫ್ರೆಂಟ್ ಟೈಪ್. ಆದ್ದರಿಂದ ಇದನ್ನು ಕೂಡ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ಖುಷಿ ಆಗ್ತದೆ. ಈಗ 2 ಕಡೆ ಕೂಡ ಬ್ರೆಡ್ ಬೆಂದಿದೆ ಒಳ್ಳೆ. ಅದನ್ನು ಈಗ ನಾನು ಸರ್ವ್ ಮಾಡ್ತೀನಿ ಪ್ಲೇಟಿಗೆ ಹಾಕಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಟ್ರೈ ಮಾಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.